ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಟೆಕ್ನಿಷಿಯನ್ ಗ್ರೇಡ್ 3 ಮತ್ತೆ ಗ್ರೇಡ್ 1 ನ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಮೊದಲು ಸ್ವಲ್ಪ ಬೇರೆ ಇತ್ತು, ಈಗ ಮಾಡಿಫಿಕೇಶನ್ ಮಾಡಿ ಏನಂತಂದ್ರೆ ಈ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಈಗಾಗಲೇ ನೀವೆಲ್ಲರೂ ಇದನ್ನ ನೋಡಿರ್ತೀರಿ. ಮಾರ್ಚ್ 6ರಿಂದ ಹಿಡ್ಕೊಂಡು ಮಾರ್ಚ್ 13ರವರೆಗೆ ಈ ಎಕ್ಸಾಮ್ ನಡೀತಿದೆ. ಸ್ನೇಹಿತರೆ, ಏನಿರುತ್ತೆ ಇಲ್ಲಿ ಈ ತಿಳ್ಕೊಳ್ಬೇಕಾದಂತ ಒಂದು ಪ್ರಮುಖವಾದಂತ ಅಂಶ ಏನಂತಂದ್ರ ಎಷ್ಟು ಅಪ್ಲಿಕೇಶನ್ಗಳು ಈ ಸಲ ಸಬ್ಮಿಟ್ ಆಗಿದಾವೆ. ಯಾಕಂದ್ರೆ ಈ ಒಂದು ಮಾಹಿತಿನ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಮ ಕಾಂಪಿಟೇಷನ್ ಯಾವ ಲೆವೆಲ್ ಅಲ್ಲಿ ಇರ್ಬೇಕಾಗ್ತದೆ ಮತ್ತೆ ಎಷ್ಟು ಕಾಂಪಿಟೇಷನ್ ಇರಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ನೋಡೋಣ ಅಂತಂದ್ರೆ ಇದಕ್ಕೆ ಏನ್ ಎಕ್ಸಾಮ್ ಇರ್ತತಿ ಮತ್ತೆ ಯಾವೆಲ್ಲ ಸಬ್ಜೆಕ್ಟ್ ಗಳು ಇದರ ಎಕ್ಸಾಮ್ ಅಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಮತ್ತೆ ಎಕ್ಸಾಮ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಮತ್ತೆ ಆಲ್ ಓವರ್ ಇಂಡಿಯಾ ಅಂದ್ರೆ ಆಲ್ ಝೋನ್ ಅಲ್ಲಿ ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಗಳ ಸಂಖ್ಯೆ ಎಷ್ಟು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀವಿ, ಅದಕ್ಕೆ ಜಾಯಿನ್ ಆಗಿ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನ ಸಹ ಕೊಟ್ಟಿರ್ತೀವಿ, ಅದಕ್ಕೆ ಫಾಲೋ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡೋದ್ರಿಂದ ಅರ್ಧ ಕೆಲಸ ಮುಗ್ದಂಗ ಆಗುತ್ತೆ. ಸ್ನೇಹಿತರೆ, ಯಾಕಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ನ ನೀಲನಕ್ಷೆ ತಿಳ್ಕೊಳ್ಬೇಕಂತಂದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಸಾಲ್ವ್ ಮಾಡ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಾನೆಲ್ ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಚಾನೆಲ್ ನ ವತಿಯಿಂದ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದೀವಿ. ಸ್ನೇಹಿತರೆ, ಈ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರುತ್ತೆ ಅಂತಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ನಡೆದಿರುವಂತ ಗ್ರೂಪ್ ಡಿ ಯ ಒರಿಜಿನಲ್ ಕ್ವಶನ್ ಪೇಪರ್ ಗಳು ಇರ್ತಾವೆ. ಸ್ನೇಹಿತರೆ, ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಗಳಲ್ಲ, ಒರಿಜಿನಲ್ ಕ್ವಶನ್ ಪೇಪರ್ RRB ಇಂದ ನಡೆದಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ ಗಳೇ ಸಿಗ್ತಾವೆ. ನಿಮಗೆ 30 ಸೆಟ್ ಕ್ವಶನ್ ಪೇಪರ್ ಗಳು ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಒಂದು 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಗ್ರೂಪ್ ಡಿ ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕನ್ಸ್ತೋ ಅವರು 99 ರೂಪಾಯಿಗಳನ್ನ ಪಾವತಿ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದು. ಅದರ ಜೊತೆಗೆ ಯಾರೆಲ್ಲ SSC GD ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರು ಸಹ ಅಮೌಂಟ್ ಅನ್ನ ಪೇ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದಾಗಿರ್ತದೆ. ಅದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್ ಹೀಗೆ ಈ ಎಲ್ಲಾ ಹುದ್ದೆಗಳಿಗೂ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ನಮ್ಮಲ್ಲಿ ಸಿಗುತ್ತವೆ. ಯಾರಿಗೆಲ್ಲ ಬೇಕು ಅವರು ಕನ್ನಡದಲ್ಲೂ ಸಹ ಅವೈಲಬಲ್ ಇದಾವೆ, ಇಂಗ್ಲಿಷ್ ಅಲ್ಲೂ ಸಹ ಅವೈಲಬಲ್ ಇದಾವೆ. ಯಾರಿಗ್ ಬೇಕು ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ತೆಗೆದುಕೊಳ್ಬಹುದಾಗಿದೆ. ಸ್ನೇಹಿತರೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಕನ್ಸುತ್ತೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಮೌಂಟ್ ಅನ್ನ ಪೇ ಮಾಡಿ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬಹುದಾಗಿದೆ. ನೀವು ಈ ಒಂದು ಹುದ್ದೆಗಳನ್ನ ಏನಂತಂದ್ರೆ ಹಿಡಿಬಹುದಾಗಿದೆ. ಇಲ್ಲಿ ನೋಡ್ಬೋದು, ನೀವೆಲ್ಲ ಹುದ್ದೆಗಳನ್ನ ಕೊಡ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಟೆಕ್ನಿಷಿಯನ್ ಗ್ರೇಡ್ 1 ಇದಾಯ್ತಂದ್ರೆ ಇದು ಒಂದು ಡಿಗ್ರಿ ಮೇಲಿನ ಜಾಬ್ ಇರ್ತೈತಿ. ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅವ್ರು ನೋಡ್ಬೋದು. ಅದನ್ನ ಬಿಟ್ರೆ ನೆಕ್ಸ್ಟ್ ಇಲ್ಲಿ ಏನಂತಂದ್ರ SNT ಅಲ್ಲಿ ಜಾಬ್ ಇರ್ತದೆ ಗ್ರೇಡ್ 3 ವೆಲ್ಡರ್ ಇದೆ, ಆಮೇಲೆ ಫಿಟ್ರ್ ಇದೆ, ಆಮೇಲೆ ವರ್ಕ್ಶಾಪ್ ಅಲ್ಲಿ ಇದೆ, ಆಮೇಲೆ ಇಲ್ಲಿ ನೋಡ್ಬೋದು ನೀವು ವೆಲ್ಡರ್ ಅಂತ ಇದೆ, ವರ್ಕ್ಶಾಪ್, ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಏನಂತಂದ್ರೆ ಒಂದು ಗ್ರೇಡ್ 3 ಯ ಹುದ್ದೆಗಳನ್ನ ನೀವು ಈ ಒಂದು ಎಕ್ಸಾಮ್ ಅಲ್ಲಿ ಪಾಸ್ ಆದ್ರಿ ಅಂತಂದ್ರೆ ಹಿಡಿಯುವಂತ ಏನಂತಂದ್ರೆ ಒಂದು ಟೋಟಲ್ ಆಗಿ ನೋಡ್ಬೇಕಾದಂತ ಏನಂತಂದ್ರೆ ಕರೆದಂತ ವೇಕೆನ್ಸಿಗಳು ಎಷ್ಟಿದ್ವು ಅಂತಂದ್ರೆ 6055 ಅಂದ್ರೆ ಟೆಕ್ನಿಷಿಯನ್ ಗ್ರೇಡ್ 3 ಗೆ 6055 ಹುದ್ದೆಗಳು ಕರೆದಿದ್ರು. ಟೆಕ್ನಿಷಿಯನ್ ಗ್ರೇಡ್ 1 ಗೆ 183 ಹುದ್ದೆಗಳನ್ನ ಕೂಡಿಸಿ ಟೋಟಲ್ ಆಗಿ 6238 ಹುದ್ದೆಗಳು ಏನಂತಂದ್ರೆ ಕಾಲ್ ಆಗಿದ್ದು ಟೋಟಲ್ ಆಗಿ ಆಲ್ ಝೋನ್ ಅಲ್ಲಿ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ನೀವೆಲ್ಲರೂ ಅಪ್ಲಿಕೇಶನ್ ಹಾಕಿದ್ದೀರಾ. ಇಲ್ಲಿ ನೀವು ಒಂದು ಎಕ್ಸಾಮಿಗೆ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಎಕ್ಸಾಮ್ ಇರ್ಬೋದು ಅಂತ ಹೇಳಿ ನಾವು ಒಂದು ಬ್ರೀಫ್ ಆಗಿ ನೋಡೋದಾತಂತಂದ್ರೆ ಇಲ್ಲಿ ನೋಡ್ಬೋದು, ಇದು ಗ್ರೇಡ್ 3 ಯ ಒಂದು ಎಕ್ಸಾಮಿನ ಪ್ಯಾಟರ್ನ್ ಆಗಿದೆ. ಯಾರೆಲ್ಲ ಗ್ರೇಡ್ 3 ಗೆ ಅಪ್ಲಿಕೇಶನ್ ಹಾಕಿದಿರೋ ಅವರು 100 ಮಾರ್ಕ್ಸ್ ಗೆ ಎಕ್ಸಾಮ್ ಅನ್ನು ಬರಿಬೇಕಾಗ್ತದೆ. 100 ಮಾರ್ಕ್ಸ್ ಗೆ ಎಕ್ಸಾಮ್ ಅನ್ನು ಬರಿಬೇಕಾಗ್ತದೆ. ಅದರಲ್ಲಿ ಏನೆಲ್ಲ ಇರ್ತತಿ, ಮ್ಯಾಥಮೆಟಿಕ್ಸ್ ಇರ್ತತಿ 25, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 25 ಇರ್ತತಿ, ಜನರಲ್ ಸೈನ್ಸ್ 40 ಮಾರ್ಕ್ಸ್ ಇರ್ತತಿ, ಜನರಲ್ ಅವೇರ್ನೆಸ್ 10 ಮಾರ್ಕ್ಸ್ ಕೂಡಿ ಏನಂತಂದ್ರೆ 100 ಮಾರ್ಕ್ಸ್ ನ ಎಕ್ಸಾಮ್ ಅನ್ನ ನೀವು ಬರಿಬೇಕಾಗ್ತದೆ. ಸ್ನೇಹಿತರೆ, ನೆನಪಿರ್ಲಿ, ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ನಾವ್ ಇನ್ನೊಂದು ಏನ್ ನೋಡೋದಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಇನ್ನು ಯಾರೆಲ್ಲ ಗ್ರೇಡ್ 1 ಗೆ ಟೆಕ್ನಿಷಿಯನ್ ಗ್ರೇಡ್ 1 ಗೆ ಅಪ್ಲಿಕೇಶನ್ ಹಾಕಿದ್ರು ಅವರು ಸಹ 100 ಮಾರ್ಕ್ಸ್ ಗೆ ಎಕ್ಸಾಮ್ ಅನ್ನ ಬರಿಬೇಕಾಗ್ತದ. ಇಲ್ಲಿ ಸ್ವಲ್ಪ ಬೇರೆ ಇರ್ತತಿ. ಏನಂತಂದ್ರೆ ಜನರಲ್ ಅವೇರ್ನೆಸ್ ಗೆ 10 ಮಾರ್ಕ್ಸ್ ಇರ್ತತಿ,
ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಗೆ 15 ಮಾರ್ಕ್ಸ್ ಇರ್ತೈತಿ. ಬೇಸಿಕ್ ಕಂಪ್ಯೂಟರ್ ಅಂಡ್ ಅಪ್ಲಿಕೇಶನ್ ಗೆ ಏನಂತಂದ್ರೆ 20 ಮಾರ್ಕ್ಸ್ ಅನ್ನ ಕೊಡ್ಬೇಕಾಗ್ತತಿ. ಮ್ಯಾಥಮೆಟಿಕ್ಸ್ ಗೆ 20 ಮಾರ್ಕ್ಸ್ ಮತ್ತೆ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅವ್ರ ಸಬ್ಜೆಕ್ಟ್ ಇರ್ತಲ್ಲ ಅದ್ರ ಮೇಲೆ ಏನಂತಾರೆ 35 ಮಾರ್ಕ್ಸ್ ಅನ್ನ ಕೂಡಿಸಿ ಟೋಟಲ್ ಆಗಿ 100 ಮಾರ್ಕ್ಸ್ ಗೆ ಎಕ್ಸಾಮ್ ಅನ್ನ ನೀವು ಬರಿಬೇಕಾಗ್ತದ ಸ್ನೇಹಿತರೆ. ಇಲ್ಲೂ ಸಹ ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ, ಅದನ್ನ ತಲೆಯಲ್ಲಿ ಇಟ್ಕೊಳ್ಬೇಕಾಗ್ತದ. ಈ ಒಂದು ನಿಟ್ಟಿನಲ್ಲಿ ನೀವು ಒಂದು ಸ್ಟಡಿಯನ್ನ ಮಾಡಿದ್ದೇ ಆತಂದ್ರ ಈ ಒಂದು ಎಕ್ಸಾಮ್ ಅಲ್ಲಿ ಅಂತಂದ್ರೆ ಇದೇ ಮಾರ್ಚ್ 6ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿ ಅಂದ್ರೆ ಮೊದಲನೇ ದಿನಾನೇ ಏನಂತಂದ್ರ ಗ್ರೇಡ್ 1 ಎಕ್ಸಾಮ್ ಮುಗಿದ್ ಬಿಡ್ತದೆ. ಎಕ್ಸಾಮ್ 6ನೇ ತಾರೀಕು ಅಷ್ಟೇ ಇದೆ. ಅವತ್ತಿಂದ ಗ್ರೇಡ್ 3 ಯಾವತ್ತಿಂದ ಸ್ಟಾರ್ಟ್ ಅಂದ್ರೆ 9ರಿಂದ ಹಿಡ್ಕೊಂಡು 13ವರೆಗೂ ಏನಂತಂದ್ರೆ ಗ್ರೇಡ್ 3 ಎಕ್ಸಾಮ್ ಇರ್ತೈತಿ. ಸರ್ ನಮಗೆ ಸಿಟಿ ಇಂಟಿಮೇಷನ್ ಯಾವಾಗ ಬರುತ್ತೆ ಅಂದ್ರೆ ನಾವು ಅವಾಗಲೇ ಹೇಳ್ತಾರೆ 10 ದಿನದ ಮುಂಚೆ ಸಿಟಿ ಇಂಟಿಮೇಷನ್ ಬರುತ್ತೆ. ನೀವು RRB ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ ಗೊತ್ತಿತ್ತಂತಂದ್ರೆ ಎಕ್ಸಾಮಿನ 10 ದಿನದ ಮುಂಚೆ ಏನಂತಂದ್ರೆ ನಿಮಗೆ ಸಿಟಿ ಇಂಟಿಮೇಷನ್ ಓಪನ್ ಆಗುತ್ತೆ. ಇನ್ನ ಕಾಲ್ ಲೆಟರ್ ಯಾವಾಗ ಬರುತ್ತೆ ಸರ್ ಅಂತಂದ್ರೆ ನಿಮ್ಮ ಕಾಲ್ ಲೆಟರ್ ಯಾವಾಗ ಬರುತ್ತೆ ಅಂದ್ರೆ ಎಕ್ಸಾಮಿನ 4 ದಿನದ ಮುಂಚೆ ಕಾಲ್ ಲೆಟರ್ ನಿಮಗೆ ಬರ್ತತಿ. ನಿಮಗೆ ಏನಾದ್ರೂ ಮಾಹಿತಿ ಬೇಕಂತಂದ್ರೆ ನಿಮ್ಮ RRB ವೆಬ್ಸೈಟ್ ಅಲ್ಲಿ ಹೋಗಿ ಏನಂತಂದ್ರೆ ಒಂದು ಇನ್ಕ್ವೈರಿಯನ್ನ ಮಾಡಬಹುದು. ಇಲ್ಪ ಏನಾದ್ರು ನಿಮ್ಗೆ ಅಪ್ಡೇಟ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಥವಾ ನಂಬರ್ ಇದೆ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಅನ್ನು ಮಾಡಿ ಕೇಳಬಹುದು. ಇನ್ನ ನೀವೆಲ್ಲರೂ ಟೋಟಲ್ ಆಗಿ 6238 ವೇಕೆನ್ಸಿಗೆ ಕಾಲ್ ಆದಂತ ಹುದ್ದೆಗಳ ಸಂಖ್ಯೆ ಎಷ್ಟಂತಂದ್ರ ಅವಾಗಲೇ ನಾವು ಗೊತ್ತಿರುವ ಹಾಗೆ ಟೋಟಲ್ ಆದ ವೇಕೆನ್ಸಿಗಳು ಎಷ್ಟಂದ್ರ 6238 ವೇಕೆನ್ಸಿಗಳು ಕಾಲ್ ಆಗಿದ್ದು ಇಲ್ಲಿ ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಗಳು ಎಷ್ಟಂದ್ರೆ ಸರಿಸುಮಾರು 22.8 ಲಕ್ಷ ಅಂದ್ರೆ ಹೆಚ್ಚು ಕಡಿಮೆ 23 ಲಕ್ಷ ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದಾವೆ. ನಾವಿದ್ರ ಒಂದು ಪೋಸ್ಟ್ ಗೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಲೆಕ್ಕ ಹಾಕೋದಾತಂದ್ರೆ 368 ಜನರೊಂದಿಗೆ ನೀವು ಕಾಂಪಿಟೇಷನ್ ಅನ್ನ ಮಾಡಿ ಈ ಹುದ್ದೆಯನ್ನ ಹಿಡಬೇಕಾಗ್ತದೆ. ಇದು ಗ್ರೇಡ್ 1 ಮತ್ತೆ ಗ್ರೇಡ್ 3 ಎರಡೂ ಸೇರಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಕಾಲ್ ಆದಂತ ವೇಕೆನ್ಸಿಗಳು ಎಷ್ಟಂದ್ರೆ 6238 ವೇಕೆನ್ಸಿಗಳು. ಇಲ್ಲಿ ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಗಳ ಸಂಖ್ಯೆ ಒಂದು ಅಂದಾಜಿನ ಮೇಲೆ 22,08,000 ಅಂದ್ರೆ ಹೆಚ್ಚು ಕಡಿಮೆ 23 ಲಕ್ಷ ಏನಂತಾರ ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದಾವೆ. ನಾವಿಲ್ಲಿ ಒಂದು ಪೋಸ್ಟ್ ಗೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಲೆಕ್ಕ ಮಾಡ್ಬೇಕಂತಂದ್ರ 368 ಜನರೊಂದಿಗೆ ಕಾಂಪಿಟೇಷನ್ ಮಾಡಿ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ ಸ್ನೇಹಿತರೆ. ಉದ್ಯೋಗವನ್ನ ಮಾಡ್ಬೇಕಂತಂದ್ರೆ ಇಷ್ಟು ಜನರೊಂದಿಗೆ ಕಾಂಪಿಟೇಷನ್ ಮಾಡಿ ಉದ್ಯೋಗವನ್ನ ಹಿಡಿಬೇಕಾಗ್ತದೆ ಸ್ನೇಹಿತರೆ. ಆದ್ದರಿಂದ ಈಗ ಎಕ್ಸಾಮ್ ಡೇಟ್ ಗೆ ತುಂಬಾ ದಿನ ಉಳಿದಿಲ್ಲ. ನೀವು ನೋಡ್ಬೋದು ಇಲ್ಲಿ ಎಕ್ಸಾಮ್ಗೆ ತುಂಬಾ ದಿನ ಉಳಿದಿಲ್ಲ. ಇನ್ನೇನು ಇವತ್ತು ಎಷ್ಟಂದ್ರ 25 ಅಂದ್ರೆ ಇನ್ನ 3 + 6 ಹೆಚ್ಚು ಕಡಿಮೆ 8ರಿಂದ 9 ದಿನ ಉಳಿತು. ಈ ಒಂದು 9 ದಿನಗಳಲ್ಲಿ ಸರಿಯಾದ ರೀತಿಯಿಂದ ನೀವು ಪ್ರಿಪರೇಷನ್ ನಡೆಸಿ ಉದ್ಯೋಗವನ್ನ ಹಿಡೀರಿ. ಯಾಕಂದ್ರೆ ಒಂದು ರೈಲ್ವೆದಲ್ಲಿ ಉದ್ಯೋಗ ಹಿಡಿದು ಒಳ್ಳೆ ಸ್ಯಾಲರಿ ಇರ್ತೈತಿ, ಒಳ್ಳೆ ಬೆನಿಫಿಟ್ ಗಳೊಂದಿಗೆ ಒಳ್ಳೆ ಆಫರ್ ನ ರೈಲ್ವೆ ನಿಮ್ಗೆ ಕೊಡ್ತೈತಿ ಸ್ನೇಹಿತರೆ. ಆದ್ದರಿಂದ ಸರಿಯಾದ ರೀತಿಯಿಂದ ಏನಂತಾರೆ ಪಠ್ಯಕ್ರಮವನ್ನ ಪೂರ್ಣಗೊಳಿಸಿ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸಿ ಆದಷ್ಟು ಸರಿಯಾದ ರೀತಿಯಿಂದ ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ಇದೇ ರೀತಿ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.